ಮಕ್ಕಳಿಗಾಗಿ ರಾಮಾಯಣ ಭಾಗ 9. ಕಾಡಿನಲ್ಲಿ ರಕ್ಕಸನ ಧ್ವಂಸ. ಶೂರ್ಪನಖಿ ಏನೆಂದಳು? ಶ್ರೀರಾಮನನ್ನು ಹಿಂತಿರುಗಿ ರಾಜ್ಯಕ್ಕೆ ಕರೆದುಕೊಂಡು ಹೋಗಲು ತನ್ನ ಕೈಲಾದಷ್ಟು ಪ್ರಯತ್ನಪಟ್ಟ ಭರತ. ತನಗೆ ರಾಜ್ಯವಾಳುವ ಸಾಮರ್ಥ್ಯವೇ ಇಲ್ಲ, ನೀವು ಬರಲೇಬೇಕೆಂದು ಕೂಡ ಹೇಳಿ ಕರೆದ. ಏನೇ ಮಾಡಿದರೂ ಶ್ರೀರಾಮ ಒಪ್ಪಲೇ ಇಲ್ಲ. ಪಿತೃವಾಕ್ಯ ಪರಿಪಾಲನೆಯ ಕರ್ತವ್ಯದ ಮುಂದೆ ತನಗೆ ಬೇರೆ ಯಾವುದೂ ದೊಡ್ಡದಲ್ಲ ಎಂದಿದ್ದ ಶ್ರೀರಾಮ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಈಗ ಮುಂದೇನಾಯಿತು ನೋಡೋಣ. ನೀನು ರಾಜ್ಯಕ್ಕೆ ಹಿಂತಿರುಗಲೇಬೇಕೆಂದು ಹಠ ಹಿಡಿದ ಭರತನಿಗೆ ಶ್ರೀರಾಮ ಹೀಗೆ ಹೇಳಿದ. ಭರತ, ನಿನಗೆ ಖಂಡಿತ ಸಾಮರ್ಥ್ಯವಿದೆ. ನೀನು ಬುದ್ಧಿವಂತ, ಶೂರ, ಧೀರ. ಅಲ್ಲದೆ ನಿನ್ನ ಜೊತೆಗೆ ಸಮರ್ಥ ಮಂತ್ರಿಮಂಡಲ ಕೂಡ ಇದೆ. ನಮ್ಮ ತಾಯಂದಿರು ಸಮರ್ಥರು. ನೀನು ಅವರ ಸಲಹೆಯನ್ನು ಪಡೆದುಕೊಳ್ಳಬಹುದು, ಶತ್ರುಘ್ನನ ಸಹಾಯವನ್ನು ಕೂಡ ಪಡೆದುಕೊಳ್ಳಬಹುದು. ನನಗೆ ನಿನ್ನ ಮೇಲೆ ಸಂಪೂರ್ಣ ಭರವಸೆ ಇದೆ. ಈಗ ಅಯೋಧ್ಯೆಯ ಸಂಪೂರ್ಣ ಜವಾಬ್ದಾರಿ ನಿನ್ನ ಮೇಲಿದೆ. ಬೇಗ ಹಿಂತಿರುಗು, ನಿನಗೆ ಒಳ್ಳೆಯದಾಗಲಿ ಎಂದು ಹರಸಿದ. ಭರತನಿಗೆ ಹಿಂತಿರುಗುವುದಲ್ಲದೆ ಬೇರೆ ದಾರಿಯೇ ಇರಲಿಲ್ಲ. ಹೇಳಿದ, ಅಣ್ಣ ಶ್ರೀರಾಮ, ಆಗಲಿ, ನಾನು ಹಿಂತಿರುಗಿ ಹೋಗುತ್ತೇನೆ. ಆದರೆ ಸಿಂಹಾಸನದ ಮೇಲೆ ನಾನು ಕೂರಲಾರೆ. ಅದೇನಿದ್ದರೂ ನಿಮ್ಮದೇ. ನೀವೇ ರಾಜನಾಗಿರುತ್ತೀರಿ. ದಯವಿಟ್ಟು ನಿಮ್ಮ ಪಾದರಕ್ಷೆಗಳನ್ನು ನನಗೆ ಕೊಟ್ಟು ಬಿಡಿ. ಅವುಗಳನ್ನು ಸಿಂಹಾಸನದ ಮೇಲಿಟ್ಟು ನಿಮ್ಮ ಪರವಾಗಿ ನಾನು ಜವಾಬ್ದಾರಿ ತೆಗೆದುಕೊಳ್ಳುತ್ತೇನೆ. 14 ವರ್ಷಗಳ ನಂತರ ನೀವೇ ರಾಜನಾಗಿ ಮುಂದುವರಿಯುತ್ತೀರಿ. ಅಲ್ಲಿಯವರೆಗೆ ನಾನು ಕೂಡ ಸನ್ಯಾಸ ಜೀವನವನ್ನೇ ಕಳೆಯುತ್ತೇನೆ. ಕೇವಲ ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡು ಸರಳ ಜೀವನ ನಡೆಸುತ್ತೇನೆ. ಒಂದೊಮ್ಮೆ ನೀವು ಸರಿಯಾದ ಸಮಯಕ್ಕೆ ಹಿಂತಿರುಗಿ ಬಾರದೇ ಇದ್ದಲ್ಲಿ ನನ್ನನ್ನು ನಾನೇ ಬೆಂಕಿಗಾಹುತಿ ಮಾಡಿಕೊಳ್ಳುತ್ತೇನೆ. ಇದು ಅವರು 4 ಅಣ್ಣ ತಮ್ಮಂದಿರುಗಳ ನಡುವೆ ಇದ್ದ ಪ್ರೀತಿ, ವಿಶ್ವಾಸ. ಶ್ರೀರಾಮ ಭರತ ಶತ್ರುಘ್ನರನ್ನು ಆಲಂಗಿಸಿ ಹರಿಸಿ ಕಳಿಸಿದ. ಎಲ್ಲರೂ ಮೂಕರಾಗಿ ಹಿಂತಿರುಗಿದರು. ಭರತ ತನ್ನ ಮಾತಿನಂತೆ ನಡೆದುಕೊಂಡ. ತನ್ನಣ್ಣ ಶ್ರೀರಾಮನ ಪಾದರಕ್ಷೆಗಳನ್ನು ಸಿಂಹಾಸನದ ಮೇಲಿರಿಸಿ ಅಣ್ಣನ ಪರವಾಗಿ ರಾಜ್ಯವಾಳತೊಡಗಿದ. ಆದರೆ ಅಯೋಧ್ಯೆಯಲ್ಲಿಯೇ ವಾಸಿಸಲು ಅವನಿಗೆ ಸಾಧ್ಯವಾಗಲಿಲ್ಲ. ಸಮೀಪದ ನಂದಿಗ್ರಾಮ ಎಂಬ ಚಿಕ್ಕ ಹಳ್ಳಿಯೊಂದರಲ್ಲಿ ಸರಳ ಜೀವನ ನಡೆಸುತ್ತಾ ರಾಜ್ಯವಾಳುತ್ತಿದ್ದ. ಶ್ರೀರಾಮನೇ ಆಗಿದ್ದರೆ ಎಷ್ಟು ಸಮರ್ಥವಾಗಿ ರಾಜ್ಯವಾಳುತ್ತಿದ್ದನೋ ಅಷ್ಟೇ ಸಮರ್ಥವಾಗಿತ್ತು ಭರತನ ಆಡಳಿತ. ಜನರು ಯಾವುದೇ ಭಯವಿಲ್ಲದೆ ಸುಖವಾಗಿದ್ದರು. ಆದರೆ ಶ್ರೀರಾಮ ಕಾಡಿನಲ್ಲಿದ್ದಾನೆಂಬ ಆತಂಕ ಇದ್ದೇ ಇತ್ತು ಎಲ್ಲರಲ್ಲಿ. ಶ್ರೀರಾಮ ಈಗ ಚಿತ್ರಕೂಟವನ್ನು ಬಿಟ್ಟು ಬೇರೆ ಕಡೆ ಹೋಗಬೇಕೆಂದುಕೊಂಡ. ಆ ಸ್ಥಳ ಅವನಿಗೆ ಭರತ, ಶತ್ರುಘ್ನ ಹಾಗೂ ಅವರ ಪ್ರಜೆಗಳನ್ನು ಬಹಳ ಜ್ಞಾಪಿಸುತ್ತಿತ್ತು. ಹಾಗಾಗಿ ಮೂವರು ಮತ್ತೊಮ್ಮೆ ಒಂದು ಒಳ್ಳೆಯ ಸ್ಥಳಕ್ಕಾಗಿ ಅರಣ್ಯದಲ್ಲಿ ಹುಡುಕಾಡತೊಡಗಿದರು. ದಟ್ಟ ಅರಣ್ಯದ ಸೌಂದರ್ಯವನ್ನು ಸವಿಯುತ್ತಾ ಅಲೆದಾಡತೊಡಗಿದರು. ಊರಿನಲ್ಲಿ ಕಂಡುಬಾರದ ಅರಣ್ಯದ ಸೌಂದರ್ಯವನ್ನು ಕಂಡು ಅವರು ಮೂವರು ಮುಗ್ಧರಾಗಿದ್ದರು. ಅವರು ಹೋದಲ್ಲೆಲ್ಲ ಒಂದೋ ಋಷಿಮುನಿಗಳ ಸಾತ್ವಿಕ ಜೀವನ, ಇಲ್ಲವೇ ರಾಕ್ಷಸರ ಪುಂಡು ಜೀವನ ಕಂಡುಬರುತ್ತಿತ್ತು. ಹೆಚ್ಚಿನವರು ರಕ್ಕಸರು. ಅಂತಹ ಅರಣ್ಯಗಳಲ್ಲಿ ದಂಡಕಾರಣ್ಯವೂ ಒಂದು. ರಾಮ, ಲಕ್ಷ್ಮಣ ಮತ್ತು ಸೀತೆಯರು ದಂಡಕಾರಣ್ಯವನ್ನು ಪ್ರವೇಶಿಸಿದಾಗ ಅವರನ್ನು ಕಂಡ ಋಷಿಮುನಿಗಳು ಸಡಗರದಿಂದ ಅವರಿಗಾಗಿ ಹೊಸ ಹುಲ್ಲಿನ ಕುಟೀರವೊಂದನ್ನು ಕಟ್ಟಿಕೊಟ್ಟು ಹಣ್ಣು ಹಂಪಲುಗಳನ್ನು ನೀಡಿ ಉಪಚರಿಸಿದರು. ಸಂತೋಷಗೊಂಡ ಅವರು ಅಂದು ರಾತ್ರಿ ಇಲ್ಲಿಯೇ ಇದ್ದು ಬೆಳಿಗ್ಗೆ ತಮ್ಮ ಯಾತ್ರೆಯನ್ನು ಮುಂದುವರಿಸಬಹುದೆಂದುಕೊಂಡು ಅಲ್ಲಿಯೇ ಉಳಿದುಕೊಂಡರು. ಆ ರಾತ್ರಿ ಇದ್ದಕ್ಕಿದ್ದಂತೆ ಭಯಾನಕ ಆಕೃತಿಯೊಂದು ಅವರೆದುರು ಬಂದು ನಿಂತಿತು. ದೊಡ್ಡ ವಿಕಾರ ದೇಹ, ದೊಡ್ಡ ದೊಡ್ಡ ಕೆಂಡ ದುಂಡೆಗಳಂತೆ ಕೆಂಪಾದ ಕಣ್ಣುಗಳು, ದೊಡ್ಡ ಬಾಯಿ, ಬೆಟ್ಟದಂತಹ ದೊಡ್ಡ ವಿಕಾರ ಹೊಟ್ಟೆ. ಅವನ ಕೈಯಲ್ಲೊಂದು ದೊಡ್ಡ ತ್ರಿಶೂಲ, ಅದರಲ್ಲಿ ಸತ್ತಿರುವ ಸಣ್ಣ ಸಣ್ಣ ಪ್ರಾಣಿಗಳ ಅನೇಕ ದೇಹಗಳು ಚುಚ್ಚಿಕೊಂಡಿದ್ದವು. ಅವನ ಹೆಸರು ವಿರಾಧ. ಯಾವುದೇ ಆಯುಧಗಳಿಂದ ಸಾವಿಲ್ಲವೆಂಬ ವರವನ್ನು ಬ್ರಹ್ಮನಿಂದ ಪಡೆದಿದ್ದ ರಕ್ಕಸ ವಿರಾಧನದ್ದು ಅತ್ಯಂತ ದುಷ್ಟತನದ ಸ್ವಭಾವ. ಸೀತೆಯ ಸೌಂದರ್ಯವನ್ನು ಕಂಡ ವಿರಾಧ ಅವಳನ್ನು ತನ್ನ ಕಡೆ ಸೆಳೆದುಕೊಂಡ. ಇದನ್ನು ಕಂಡ ಶ್ರೀರಾಮ ಕೋಪದಿಂದ ಒಂದು ಶಕ್ತಿಯುತ ಬಾಣವನ್ನು ಅವನ ಮೇಲೆ ಚಲಾಯಿಸಿದ. ಆ ಬಾಣದಿಂದ ವಿರಾಧನೇನೂ ಸಾಯಲಿಲ್ಲ. ಆದರೆ ಅವನ ಮೈತುಂಬ ಆದ ದೊಡ್ಡ ಗಾಯದಿಂದ ಉಂಟಾದ ಭಯಂಕರ ನೋವಿನಿಂದ ಸೀತೆಯನ್ನು ಬಿಟ್ಟು ರಾಮನೊಂದಿಗೆ ಹೋರಾಡಲು ನಿಂತ. ರಾಮ ಲಕ್ಷ್ಮಣ ಇಬ್ಬರೂ ಬಾಣಗಳಿಂದ ಅವನನ್ನು ಇನ್ನಷ್ಟು ಘಾಸಿಗೊಳಿಸಿದರು.
ಅವನನ್ನು ಸಾಯಿಸುವುದಂತೂ ಖಂಡಿತ ಸಾಧ್ಯವಿರಲಿಲ್ಲ. ಘಾಸಿಗೊಂಡಿದ್ದ ವಿರಾಧ ರಾಮ ಲಕ್ಷ್ಮಣ ಇಬ್ಬರನ್ನೂ ತನ್ನ 2 ಕಂಕುಳಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡು ಓಡತೊಡಗಿದ. ರಾಮ ಲಕ್ಷ್ಮಣರು ಅವನ 2 ಕೈಗಳನ್ನು ತುಂಡರಿಸಿಬಿಟ್ಟರು. ಕೆಳಬಿದ್ದ ವಿರಾಧ ನೋವಿನಿಂದ ಕಿರುಚುತ್ತಿದ್ದ. ರಾಮ ಲಕ್ಷ್ಮಣರು ಅವನ ದೇಹದ ಮೂಳೆಗಳನ್ನು ಪುಡಿ ಪುಡಿ ಮಾಡಿದರು. ಆದಾಗ್ಯೂ ಅವನು ಸಾಯಲೇ ಇಲ್ಲ. ಆಗ ದೊಡ್ಡದೊಂದು ಗುಂಡಿ ತೋಡಿ ಅವನನ್ನು ಅದರಲ್ಲಿ ಹೂತು ಹಾಕಿ ಮಣ್ಣಿನಿಂದ ಮುಚ್ಚಿ ಅದರ ಮೇಲೆ ದೊಡ್ಡ ಕಲ್ಲೊಂದರಿಂದ ಮುಚ್ಚಿಬಿಟ್ಟರು. ಅವನು ಮೇಲೆ ಬರುವಂತೆಯೇ ಇರಲಿಲ್ಲ. ತಮಗೆ ಸತತವಾಗಿ ತೊಂದರೆ ಕೊಡುತ್ತಿದ್ದ ಈ ರಕ್ಕಸನಿಗಾದ ಗತಿಯನ್ನು ಕಂಡ ಋಷಿಮುನಿಗಳು ಸಂತೋಷಗೊಂಡಿದ್ದರು. ಪುನಃ ಸೀತಾರಾಮ ಲಕ್ಷ್ಮಣರು ಅಲ್ಲಿಂದ ಹೊರಟರು. ದಟ್ಟಾರಣ್ಯದಲ್ಲಿ ಬಹಳ ದೂರ ಸಂಚರಿಸಿ ಪಂಚವಟಿ ಎಂಬ ಪ್ರದೇಶವೊಂದಕ್ಕೆ ಬಂದರು. ಗೋದಾವರಿ ನದಿಯ ದಡದಲ್ಲಿ ಸುಂದರ ಹೂಗಳ ಸುವಾಸನಾಭರಿತ ತಂಪು ಮನಮೋಹಕ ಪ್ರದೇಶ ಪಂಚವಟಿ. ಶ್ರೀರಾಮನ ಆದೇಶದಂತೆ ಲಕ್ಷ್ಮಣ ಸಣ್ಣ ಕುಟೀರವೊಂದನ್ನು ಕಟ್ಟಿದ. ಮೂವರು ನೆಮ್ಮದಿಯಾಗಿ ಸಂತೋಷದಿಂದ ಅಲ್ಲಿ ವಾಸ ಮಾಡತೊಡಗಿದರು. ಒಮ್ಮೆ ರಾಮ ಲಕ್ಷ್ಮಣರು ಮಾತನಾಡುತ್ತಾ ನಿಂತಿದ್ದರು. ಅಲ್ಲಿಯೇ ದಾರಿಯಲ್ಲಿ ಹೋಗುತ್ತಿದ್ದ ಶೂರ್ಪನಖಿ ಎಂಬ ರಾಕ್ಷಸಿ ಶ್ರೀರಾಮನನ್ನು ಕಂಡು ಮೋಹಿತಳಾದಳು. ತಕ್ಷಣ ತನ್ನ ವೇಷ ಮರೆಸಿ ಒಬ್ಬ ಸುಂದರ ಯುವತಿಯಂತೆ ವೇಷ ಧರಿಸಿದ ಅವಳು ಸೀದಾ ಶ್ರೀರಾಮನ ಬಳಿ ಬಂದು, ನೀನು ಯಾರು ಎಂದಾಗ ತಾನು ದಶರಥ ಪುತ್ರ ಎಂದ ರಾಮ ಅವಳು ಯಾರೆಂದು ಕೇಳಿದ. ಅಹಂಕಾರದಿಂದ ನಗಾಡಿದ ಅವಳು, ನಾನು ಶೂರ್ಪನಖಿ, ಲಂಕಾಧಿಪತಿ ರಾವಣನ ಏಕೈಕ ಸಹೋದರಿ. ಕುಂಭಕರ್ಣ, ವಿಭೀಷಣರಲ್ಲದೆ ಖರ ಮತ್ತು ದೂಷಣರು ಕೂಡ ನನ್ನ ಸಹೋದರರು. ನಿನ್ನಂತಹ ಸುಂದರ ಯುವಕನನ್ನು ನಾನಿದುವರೆಗೂ ಕಂಡಿಲ್ಲ. ನನ್ನನ್ನು ವಿವಾಹವಾಗು ಎಂದಳು. ಈ ಕಥೆಯ ಮುಂದಿನ ಭಾಗವನ್ನು ಭಾಗ 10ರಲ್ಲಿ ನೋಡೋಣ. ಮುಂದಿನ ಭಾಗವನ್ನು ನಿರೀಕ್ಷಿಸಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.